ನಾನು ಯಾವಾಗ ನೋಡ್ತೀನೋ ಅಂತ ಅನ್ಕೊಂಡಿದ್ನಿ. ಅಲ್ಲ ನಿನಗೆ ಅವಾಗ ಅವಾಗ ಮನೆಗೆ ಬಾ ಅಂತನವ, ನೀನು ಬರಂಗೇ ಇಲ್ಲ. ನನಗೂ ಬರ್ಬೇಕಂತನ ಹುಡುಗರು ಸ್ಕೂಲಿಗೆ ಹೋಗಿದ್ರಲ್ಲ, ಹಾಗಾಗಿ ಬರೋಕ್ಕಾಗಿರಲಿಲ್ಲ. ಹೋಗು, ಇವರು ಈಕೆ ನನ್ನ ಮಗಳದಾಳ, ಈಕೆಗೆ ಏನೇನು ಬೇಕು ಏನೇನಿಲ್ಲ ಎಲ್ಲ ನೀನು ನೋಡ್ಕೋಬೇಕು ಏನು. ಇನ್ನು ಮುಂದೆ ಕೃಷಿ ಬರೋವರೆಗೂ ಆ ರೂಮ ಈಕೆ ಇರ್ತಾಳ, ಈಗ ಊರಿಗೆ ಹೋಗೋವರೆಗೂ ಏನು. ಸರಿ ಅಜ್ಜಮ್ಮ. ಅಯ್ಯೋ ಅತ್ತೆ, ಮತ್ತೆ ಸುಂದರಿ ಇಲ್ಲಿ ಮಲ್ಕೋಬೇಕು? ಪ್ರೇಮಾಗ ನಾನು ಒಂದು ರೂಮ್ನ ಅರೇಂಜ್ ಮಾಡಿಕೊಡ್ತೀನಿ ತಗೊಳ್ಳಿ ಅತ್ತೆ. ಬೇಡ, ಪ್ರೇಮ ಕೃಷ್ಣ ರೂಮ್ನಾಗ ಮಕ್ಕೋತಾಳ. ಆಕೆ ಬೇಕಿದ್ರ ಅಡುಗೆ ಮನೆ ಮಕ್ಕೋಲಿ. ಅಡುಗೆ ಮನೆ ಮಕ್ಕೊಂಡ್ರೆ ಏನಾರ ತ್ರಾಸ ಆಕತ್ತೇನ? ಏನಿಲ್ಲಲ್ಲ, ಅವ್ರು ಅಂತಲೇ ತಾನ ಮಕ್ಕೊಂಡು ಬಂದಿರೋದು. ಅಲ್ಲ ಅತ್ತೆ, ಅದಕ್ಕೆ ಅಣ್ಣ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅವರು ಇವತ್ತು ಬರ್ತಾ ಇದ್ದಾರೆ, ನಿನ್ನೆನೇ ಬರ್ತಾಯಿದ್ರು. ಇಲ್ಲ ಮೊನ್ನೆ ಬಂದಿದ್ರು, ಬಂದು ಸ್ವಲ್ಪ ಕೆಲಸ ಇದೆ ಅಂತ ಮನೆಗೆ ಬಂದಿಲ್ಲ. ಹಾಗೆ ಮತ್ತೆ ಕೃಷ್ಣ ಫಾರಿನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನಲ್ಲಿ ಇದು ಮಾಡಿಬಿಟ್ಟು ಆಮೇಲೆ ಅವರು ಮತ್ತೆ ಬರ್ತಾರೆ. ಓ ಹೌದಾ? ಹೌದು. ಇವಳು ಯಾರು? ಇವಳು ಈ ಮನೆ ಕೆಲಸದವಳ? ಅದು ಹ್ಞೂ, ಈಗ ಈ ಮನೆ ಕೆಲಸದಾಕಿ ಅದಾಳ, ಈ ಮನೆ ಕೆಲಸದಾಕಿ. ಅಲ್ಲ ಮಮ್ಮಿ, ಕೆಲಸದಾಕಿ ಅಂತಿದ್ದಿ. ಇಂಥ ಚಲೋ ಸೀರೆ ಉಟ್ಕೊಂಡಾಳ, ಮುತ್ತಿ ಸರ ಹಾಕೊಂಡಾಳ, ಫ್ಯಾಷನ್ದು ಬ್ಲೌಸ್ ಹಾಕೊಂಡಾಳ. ನಾನೇ ಹಾಕೊಂಡಿಲ್ಲ, ನಾನೇ ಡ್ರೆಸ್ ಹಾಕೊಂಡನು. ಈಗ ನೋಡಿದ್ರೆ ಇಷ್ಟೆಲ್ಲ ರೆಡಿ ಆಗ್ಯಾಳ. ಅಯ್ಯ ಏನೀಗ ನಿಂಗೆ ರೇಷ್ಮೆ ಸೀರೆನ ನಾನು ಕೊಡಿಸ್ತಾನೆ, ಅದೇ ಅಂತ ದುಡ್ಕೊಂಡೈತಿ. ಕೆಲಸದ ಅದ್ರ ಮೇಲೆ ಏನೇವ ನಿಂದು ಕಣ್ಣು ನಡಿ. ಏ ಸುಂದ್ರಿ ನೋಡು, ನಾನು ಮೊದಲೇ ಹೇಳಕತ್ತೆ ನಿನಗೆ, ಆಕೆಗೆ ಏನ ಬೇಕಂದ್ರೂ ನೀನೇ ಮಾಡಿ ಕೊಡ್ಬೇಕು. ಆಕೆ ಇರೋ ಅಷ್ಟು ದಿನ ನೀನು ಚಂದಾಗ ನೋಡ್ಕೋಬೇಕು ಏನು. ಆಕೆ ಏನು ಹೇಳಿದ್ರು ಇಲ್ಲ ಅಂದಂಗೆ ಮಾಡಿಕೊಡು. ನೋಡು, ಇದೊಂದು ತಿಂಗಳ ಇಲ್ಲಿ ಇರ್ತೀವಿ, ಮುಂದಿನ ತಿಂಗಳ ನಾವು ಎಲ್ಲರೂ ಹಳ್ಳಿಗೆ ಹೋಗತ್ತೀವಿ ಏನು. ಎಲ್ಲರಿಗೂ ಹೇಳಕತ್ತೇನ, ನಿನಗಷ್ಟೇ ಅಲ್ಲ. ಐಶ್ವರ್ಯ, ಒಂದು ತಿಂಗಳದಾಗ ಊರಿಗೆ ಹೋಗಕ್ಕೆ ಎಲ್ಲ ತಯಾರಿನ ಮಾಡ್ಕೋ. ಎಲ್ಲ ಸಾಮಾನು ಇಲ್ಲೇ ಇರಲಿ, ಎಲ್ಲ ಅಲ್ಲಿ ಅದಾವ. ಇಲ್ಲಿ ನಾವೇನು ಬಿಟ್ಟು ಹೋಗತ್ತಿಲ್ಲ, ಇಲ್ಲಿ ಬರ್ಕೊತ ಹೋಗ್ಕೊತ ಇರೋದನ್ನ. ಆದ್ರೆ ಈಗ ಊರಿಗೆ ಹೋಗೋದು, ನಾವು ಊರಿದಾಗ ಇರ್ತೇವೆ. ನಮ್ಮ ಜೊತೆ ಸುಂದರಿನ ಬರ್ತಾಳ. ನೀನು ಬರ್ತೀಯೋ ಏನು ಇಲ್ಲೇ ಇರ್ತೀಯೋ ನೋಡು ಐಶ್ವರ್ಯ. ಅಯ್ಯೋ ಅತ್ತೆ, ನೀವೆಲ್ಲರೂ ಹೋದ್ರೆ ನಾನು ಒಬ್ಬಳೇ ಇಲ್ಲಿದ್ದೀನಿ ಮಾಡಲಿ, ನಾನು ಅಲ್ಲಿಗೆ ಬರ್ತೀನಿ. ಸುಂದರಿನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅದೇನಾದರೂ ಕಾಟ ಕೊಡಬೇಕು ಅಂತ ಅನ್ಕೊಂಡಾರೇನ? ಪಾಪ ಸುಂದ್ರಿಗೆ ಯಾಕೆ ಈ ರೀತಿ ಕಾಟ ಕೊಡ್ತಾ ಇದ್ರು? ಈ ಸುಂದ್ರಿ, ನನಗೆ ಟೀ ಕುಡಿಬೇಕಂತ ಅನ್ಸತಿ, ಒಂದು ಸ್ವಲ್ಪ ಹೋಗಿ ಟೀ ಮಾಡ್ಕೊಂಡು ಬರ್ತಿ? ಸರಿ ಅಕ್ಕ, ನಿಮ್ಗೆ ಏನು ಬೇಕೋ ಕೇಳಿ ಮಾಡಿಕೊಡ್ತೀನಿ. ಬರಲಿಲ್ಲ ಅಂದರೂ ಕಲ್ಕೊಂಡಾದ್ರೂ ಮಾಡ್ಕೊಡ್ತೀನಿ. ಸರಿ ಸರಿ. ಅಲ್ಲಿ ನನ್ನ ಮಗ ಬಂದಿದ್ದಾನ, ಹೋಗಿ ಕರ್ಕೊಂಡು ಬಾ ಫಸ್ಟ್. ಹೌದಾ, ಸರಿ ಅಕ್ಕ, ಕರ್ಕೊಂಡು ಬರ್ತೀನಿ. ಅಯ್ಯೋ, ಮೊಮ್ಮಗನಿಗೆ ಕರ್ಕೊಂಡು ಬಂದೇನ? ಅಯ್ಯಯ್ಯ, ಮತ್ತೆ ನೀ ಒಬ್ಬಕ್ಕೆ ಒಳಗೆ ಬಂದು ಎಲ್ಲಲ್ಲಿ ಅವ್ನು ಕರ್ಕೊಂಬರಕ್ಕೆ ಏನು ನನಗೆ? ಏ ಹೋಗ ಸುಂದ್ರಿ, ಹೋಗಿ ಕರ್ಕೊಂಬರಕ್ಕೆ ಹೋಗು. ನಿಂತು ಬಿಟ್ಲಿ ನೋಡ್ಕೊಂತ. ಯಾಕೆ ಅಜ್ಜಮ್ಮ ನನ್ನ ಒಪ್ಕೋತಾನೆ ಇಲ್ಲ? ಯಾಕೆ ನನಗೆ ಈ ರೀತಿ ಅಂತಾರ? ಇವ್ರಿಗೆ ನಾನು ಯಾವತ್ತೂ ಇಷ್ಟನೇ ಆಗಲ್ವಾ? ನಾನು ಇವ್ರು ಯಾವತ್ತೂ ಇಷ್ಟನೇ ಪಡಲ್ವಾ? ಯಾಕೆ ಈ ಅಜ್ಜಿ ನನಗೆ ಹಿಂಗೆ ಮಾಡ್ತಾರೋ? ಅತ್ತೆಮ್ಮನ ನನ್ನ ಒಪ್ಕೊಂಡ್ರು, ಅವರು ನನಗೆ ಎಷ್ಟೊಂದು ಪ್ರೀತಿ ತೋರಿಸತ್ತಾರ. ಆದರೆ ಅಜ್ಜಮ್ಮ ಯಾಕೆ ಒಪ್ಕೋತಾ ಇಲ್ಲ? ಅವರು ಒಂದಲ್ಲ ಒಂದಿನ ಒಪ್ಕೋತಾರೆ, ನಾನು ಮಾಡಲೇಬೇಕು. ಏನಾದರೂ ಆಗಲಿ, ಹೇಗಾದರೂ ಆಗಲಿ, ಅವರು ಸುಂದ್ರಿ ಅನ್ನೋ ಆಗ ನಾನು ಮಾಡಲೇಬೇಕು. ಹಾಯ್ ಅಜ್ಜಿ, ಹೆಂಗತಿ? ಆರಾಮದೇನು? ನಾನು ನೀನು ಯಾವಾಗ ಬರ್ತೀವಿ ಅಂತ ನಾನು ಎಷ್ಟು ಅನ್ಕೊಂಡಿದ್ದಿ ಗೊತ್ತೇನು? ಮಮ್ಮಿಗೆ ಕರ್ಕೊಂಡು ಹೋಗಿ ಮಮ್ಮಿ ಅಂದ್ರೆ ನಿಮ್ಮ ಅಜ್ಜಿ ಇನ್ನೂ ಬಂದಿಲ್ಲ, ಸುಮ್ಮನಿರು ಅಂತಿದ್ಲು. ನೀನು ಬಂದೆಲ್ಲ ನನ್ನ ಕತೆ ಖುಷಿ ಆಗತ್ತದ ಅಜ್ಜಿ. ಅಯ್ಯೋ ಗುಂಡ, ನಾನು ಆರಾಮದನ ಗುಂಡ, ನೀನು ಹೆಂಗದಿ? ಅಯ್ಯೋ ಗುಂಡ, ನಾನು ಹಂಗೆ ನನ್ನ ಮೊಮ್ಮಗನ ಯಾವಾಗ ನೋಡ್ತಾನೋ ಅಂತಿದ್ನಿ. ನೀನು ಬಂದಿರೋ ಖುಷಿಗೆ ನನಗೆ ಭಾಳ ಖುಷಿ ಆಯ್ತು. ನೋಡಿ ಸುಂದ್ರಿ, ನನ್ನ ಮೊಮ್ಮಗ ಏನು ಇಷ್ಟ ನೋಡು, ಅದನ್ನು ಕೇಳಿ ಕ್ಯಾಸ್ ಮಾಡಿಕೊಡು ಏನು. ಹ್ಞೂ ಅಜ್ಜಮ್ಮ. ಗುಂಡನ, ನಿಂಗೆ ಏನು ಇಷ್ಟ ಹೇಳು, ನಾನು ಅದನ್ನೇ ಮಾಡ್ಕೊಡ್ತೀನಿ. ಏನು ಇಷ್ಟ ನಿನ್ಗೆ? ಅಲ್ಲ, ಇಷ್ಟು ದಿನ ನಮ್ಮ ಮನೇಲಿ ಯಾರೂ ಇರಲಿಲ್ಲ. ನೀನು ಯಾರು? ಹೊಸದಾಗಿ ನಮ್ಮ ಮನೆಗೆ ಬಂದಿದೀಯಾ? ನೀನೇನಾದರೂ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ಯಾ ಆಂಟಿ? ನೋಡಪ್ಪ, ಹಾಗೆಲ್ಲ ಅನ್ಬಾರ್ದು ಗುಂಡಣ್ಣ, ನೀನು ಗುಡ್ ಬಾಯ್ ಅಲ್ಲ. ನಡಿ, ಅವರು ಈ ಮನೆಯವ್ರ ಅಂತ ಅನ್ಕೋಬೇಕು, ಹಾಗೆಲ್ಲ ಕೇಳಬಾರ್ದು. ನೀನಿನ್ನೂ ಚಿಕ್ಕ ಹುಡುಗ ಅಲ್ಲ. ಅಜ್ಜ ಕೇಳಿದ್ರೆ ಏನಾಯ್ತು? ಯಾಕೆ ನನ್ನ ಬೈಯಾಕತಿ? ಯಾಕಪ್ಪ ನನ್ನ ಮಗಗೆ ಹಂಗೆಲ್ಲ ಕೇಳಬಾರ್ದು ಅಂತ ಇದನ್ನು ಮಾಡಕತ್ತಿದ್ದಿ? ಅಲ್ಲ ಕೇಳಿದ್ರೆ ಏನು ತಪ್ಪು? ಕೆಲಸದವ್ರ ಅನ್ನೋದ್ರಾಗ ಏನು ತಪ್ಪೈತಿ? ಅಯ್ಯೋ, ನಿಮ್ಮ ಅಪ್ಪ ಯಾವಾಗೂ ಹಂಗೆ. ಯಪ್ಪ, ನಿಮ್ಮ ಅಜ್ಜ ಯಾವಾಗಲೂ ಹಂಗೆ ಇರ್ತಾನ. ನಿನಗೇನು ಬೇಕು ಹೇಳ, ಐಕ್ ಮಾಡಿಕೊಡ್ತಾಳೆ. ಸರಿ ಅಜ್ಜಿ. ಆಂಟಿ, ನನಗೆ ಶಾವಿಗೆ ಪಾಯಸ ಮಾಡಿಕೊಡು. ಆಮೇಲೆ ಶೇಂಗಾ ಹೋಳ್ಗೆ ತಿನ್ಬೇಕನ್ಸಕತ್ತೈತಿ ನಂಗೆ. ನಮ್ಮ ಮಮ್ಮಿಗೆ ಮನೆಯಿಂದ ಹೇಳಿನು, ಮಾಡೇ ಕೊಡ್ವಾಳ. ನೀನು ಮಾಡಿಕೊಡ್ತಿ? ಶಾವಿಗೆ ಪಾಯಸ ಮತ್ತು ಶೇಂಗಾದ ಹೋಳ್ಗಿನ? ನನಗೆ ಶೇಂಗಾದ ಹೋಳ್ಗೆ ಮಾಡೋಕ್ಕೆ ಬರೋಂಗಿಲ್ಲ. ಶಾವಿಗೆ ಪಾಯಸ ಬೇಕಿದ್ರೆ ಮಾಡಿಕೊಡ್ತೇನೆ. ಶೇಂಗಾದ ಹೋಳ್ಗೆ ಹೆಂಗೆ ಮಾಡೋದಂತ ಅತಿ ನೀವು ಹೇಳ್ತೀರಾ? ನಾನು ಹೇಳ್ಕೊಡ್ತೀನಿ ಸುಂದ್ರಿ, ನಾನು ಹಿಂಗೆ ಹೇಳ್ಕೊಡ್ತೇನೆ, ನೀನು ಹಂಗೆ ಮಾಡುವಂತೆ. ಹಾಂ, ಬಾ. ಮತ್ತ ನಂಗೆ ಇನ್ನೊಂದು ಬೇಕು, ಇನ್ನೊಂದು ಮಾಡಿಕೊಡ್ತೀರಿ?
ಅಯ್ಯೋ ಗುಂಡ ನೀನು ಕೇಳ ಏನಂತ ಹೇಳಿ ನೀನು ಆಕಿಗೆ ಆಕೆ ಮಾಡಾಕ ಅದಾಳ ನಮ್ಮ ಮನ್ಯಾಗ ಮಾಡ್ಕೊಡ್ದೆ ಏನು ಮಾಡ್ತಾಳು? ಏನು ಬೇಕು ಹೇಳು ಗುಂಡ, ಮಾಡ್ಕೊಡ್ತೀನಿ. ಅದು ಅದು ಅದೇನೋ ಅಂತಾರ ನೆನಪಿಗೆ ಬರ್ಬಾರ್ದು ಮಮ್ಮಿ ನಾನು ಇನ್ನೇನೋ ಕೇಳ್ತಿದ್ನಲ್ಲ, ಅದು ಮಾಡಿಕೊಡು ಅಂತ ಏನು ಹೇಳು ಮಮ್ಮಿ ಅದು? ಅಯ್ಯೋ ಅದು ಏನಂತ ಅಂದ್ರೆ ಏನು ಅಂತಿದ್ದೆಪ್ಪ ನೀ ಅದಕ್ಕೆ ನೆನಪಿಗೆ ಬರವಾತಲ್ಲ, ಏನು ಅಂತಿದ್ದೆ ಇವ ಇವನು? ಹ್ಞೂ, ಅದು ರಾಗಿ ಮುದ್ದೆ ಮಾಡ್ತಾರಲ್ಲ, ಅದು ಮುದ್ದೆ ಕೇಳ್ತಿದ್ದೇವ ಒಂದಿಟ. ನಿಂಗೆ ಬಂದ್ರೆ ರಾಗಿ ಮುದ್ದೆ ಆಮೇಲೆ ಸೊಪ್ಪು ಸಾರು ಮಾಡಿಕೊಡ್ತೀರ? ಸರಿ ಮಾಡ್ತೀನಿ. ಅಲ್ಲ ಇಷ್ಟೆಲ್ಲ ಹೇಳೋಣಂದ್ರೆ ಮಕ್ಕ ಹಿಂಗೆ ಮಾಡ್ಕೊಂಡು ಹೊಂಟ್ಲಲ್ಲ ಈಕಿ ನೋಡು ಮಮ್ಮಿ ಚಲೋತಾಗ ಮಾಡ್ತಾಳ ಇಲ್ಲ? ಮಾಡ್ದೆ ಏನು ಮಾಡ್ತಾಳ? ಮನೆ ಕೆಲಸದಾಕಿ ಕೆಲಸ ಹೇಳಿದ ಮ್ಯಾಲೆ ಮಾಡಲೇಬೇಕಲ್ಲ. ನಾನು ಬೈದ್ನಲ್ಲ ಅದಕ್ಕೆ ಮಕ್ಕ ಹಂಗೆ ಮಾಡ್ಯಾತು ಅಷ್ಟೆ. ಅದು ಬಿಟ್ರೆ ಕೆಲಸನ ಎಲ್ಲ ಮಾಡಬೇಕು. ಮಾಡ್ದೆ ಬಿಟ್ರೆ ಈಕಿಗೆ ಪಗಾರ ಇಲ್ಲ, ಮನ್ಯಾಗ ತಿಂತಾಳಲ್ಲ ಅದೇ ಪಗಾರ ಆಕಿಗೆ, ರೊಕ್ಕ ಕೊಡಂಗಿಲ್ಲ. ಹೌದಾ? ಅಂದ್ರೆ ನಮ್ಮ ಮನೆ ಕೆಲಸ ಕರ್ಕೊಂಡು ಹೋಗ್ಲೇನ? ಹಾಂ ಮಮ್ಮಿ, ನಮ್ಮ ಮನೆ ಕೆಲಸ ಕರ್ಕೊಂಡು ಹೋಗ್ತಾನೆ. ನಮಗೂ ಕೆಲಸ ಮಾಡಿ ಸುಸ್ತಾಗೈತಿ. ಸ್ವಲ್ಪ ದಿನ ನಮ್ಮ ಮನೆಯಾಗಟ್ಟು ಮಾಡಿ ಬರಲಿ ಮಮ್ಮಿ. ನೋಡು ಪ್ರೇಮ, ಹಂಗೆಲ್ಲ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಆಗಂಗಿಲ್ಲ. ಆಕೆ ಯಾರಂತ ನಿನಗಿನ್ನ ಸರಿಯಾಗಿ ಗೊತ್ತಿಲ್ಲ. ನಾನು ಹೇಳ್ಬೇಕಂತಂದ್ರೆ ನಿಮ್ಮ ಅವ್ವ ಬಾಯಿ ಕಟ್ಟಾಕತ್ತಾಳ. ಹಾಂ, ಅದಕ್ಕೆ ಹೇಳ್ದ ಸುಮ್ಮನೆ ನಿಂತಾನ. ಅದು ಪ್ರೇಮ, ಆಕಿ ಮನೆ ಕೆಲಸದಾಕಿ ಅಲ್ಲ ಪ್ರೇಮ, ಆಕಿ ನನ್ನ ಸೊಸಿ ಅದಾಳ. ಹಾಂ, ನಿಮ್ಮ ಮನೆ ಸೊಸಿನಾ? ಅಯ್ಯೋ, ಅವಳು ನಿಮ್ಮ ಮನೆ ಸೊಸೆನಾ? ಅಲ್ಲ ಏನು ಹೇಳಕತ್ತೀರಾ ಅದಕ್ಕೆ ನೀವು? ನಿಜಾನೇ ಹೇಳ್ತಾ ಇದ್ರಿ ತಾನೇ? ನಾನು ಇದನ್ನ ನಂಬೇಕಾ? ನನಗಂತೂ ಒಂಚೂರು ನಂಬಕ್ಕಾಗ್ತಾ ಇಲ್ಲ ಅವಳು ನಿಮ್ಮ ಮನೆ ಸೊಸೆ ಅಂದರೆ. ಮನೆ ಸೊಸೆ ಆಗೋ ಏನು ಯೋಗ್ಯತೆ ಇದೆ ಅಂತ ಅವಳನ್ನ ಮದುವೆ ಮಾಡ್ಕೊಂಡು ಬಂದ್ರಿ? ಅದೇ ಚಿಕ್ಕಪ್ಪನ ಮಗಳನ್ನ ಮದುವೆ ಆಗಿದ್ರೆ ಚೆನ್ನಾಗೇ ಇರ್ತಿತ್ತಲ್ಲ. ಇಷ್ಟು ಚೆನ್ನಾಗಿದ್ದಾಳೆ, ಅಡುಗೆ ಬರುತ್ತೆ, ಎಲ್ಲ ಬರುತ್ತೆ, ಅವಳಿಗೇನು ಕಡಿಮೆ ಆಗಿತ್ತು? ಅವಳೇ ನಿಮ್ಮನೆ ಸೊಸೆ ಮಾಡ್ಕೋಬೋದಾಗಿತ್ತಲ್ಲ. ಅದನ್ನು ಬಿಟ್ಟು ಇವಳು ಯಾಕೆ ಮನೆ ಕೆಲಸದವಳನ್ನ ಮದುವೆ ಮಾಡ್ಕೊಂಡಿದ್ದೀರಾ? ಅಲ್ಲ, ಅವಳು ನಿಮಗೆ ಹೆಂಗೆ ಸೊಸೆಯಾಗಿ ಇಷ್ಟ ಆದ್ಲು? ಅದು ಪ್ರೇಮ ನೋಡು, ಕ್ರಿಶ್ ಮತ್ತು ಸುಂದರಿ ಇಬ್ಬರು ಒಬ್ರಿಗೊಬ್ರಿಗೂ ಇಷ್ಟಪಟ್ಟಿದ್ರು. ಹಾಗಾಗಿ ಇಬ್ರಿಗೂ ಮದುವೆ ಮಾಡಬೇಕಾಗಿ ಬಂತು. ನೋಡು, ಈಗ ಅವರಿಬ್ಬರು ಮದುವೆ ಆಗಿದ್ದಾರೆ. ಇನ್ನು ಮುಂದೆ ಅದ್ರ ಬಗ್ಗೆ ಎಲ್ಲ ಮಾತುಕತೆ ಮಾಡೋಕ್ಕೆ ಹೋಗಬೇಡ್ರಿ. ಅವಳೇ ನಿಮ್ಮ ಮನೆ ಕೆಲಸದವಳಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಕೆಲಸಕ್ಕೆ ಇಟ್ಕೊಳಕ್ಕೆ. ಅವಳು ನನ್ನ ಸೊಸೆ ಅದಾಳ. ಅಲ್ಲಲ್ಲ ಹಡಿಬಿಟ್ಟು ಆಕೆ ನೀನು ಸೊಸೆ ಅದಾಳಂತ ಕೆಲಸ ನನ್ನ ಮುಂದೆ ಜೋರು ಮಾಡಿ ಹೇಳ್ತೇನೆ. ಹಾಂ, ನಾನು ಹಂಗೆ ಹೇಳಿಲ್ಲ ಅತ್ತಿ. ಮತ್ತು ಆಕೆಗೆ ಮನೆ ಕೆಲಸಕ್ಕೆ ಅಂದ್ರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನಂದಲ್ಲ, ಅದಕ್ಕಾಗಿ ನಾನು ಆಕೆ ನನ್ನ ಸೊಸೆ ಅದಾಳ ಅಂತ ಹೇಳೀನಿ. ನೀನು ಹೋಗ ಅವ್ರ ಮನೆ ಕೆಲಸ ಮಾಡಕ್ಕೆ. ನೀನು ನನಗೆ ಕೆಲಸದಾಗ ಇದ್ದಂಗನ. ಏನು ನಿಮ್ಮ ಅಪ್ಪನ ಮನೆಯಿಂದ ಇಲ್ಲಿ ಗಂಟೆ ತೊಗೊಂಡು ಹೊತ್ಕೊಂಡು ಬಂದಿಲ್ಲ ನೀನಿಲ್ಲಿ. ಎಲ್ಲ ನಾವು ದುಡ್ದು ಮಾಡಿರೋ ಆಸ್ತಿ ಐತಿದು. ನೀನು ಗಂಡಂದು ನಂಬುದು. ಅದನ್ನು ಬಿಟ್ಟು ನಿಮ್ಮಪ್ಪ ಕೊಟ್ಟಿದ್ದೇನು ಇಲ್ಲಿ ಆಸ್ತಿ ಏನು? ನೀನು ಒಂದು ಬಡವರ ಮನೆಯಿಂದ ಬಂದಿದ್ದನ. ಇಲ್ಲಿ ಬಂದು ಈ ರೀತಿ ಎಲ್ಲ ತಯಾರಾಗಿ ಇಲ್ಲಿ ನಾಟಕಗಳ ಮಾಡಕ್ಕೆ ಹೋಗಬೇಡ. ಅದು ನನ್ನ ಮಗಳ ಮುಂದೆ ನಿನ್ನ ದುಡ್ಡಿಂದ ಅಹಂ ತೋರ್ಸಕ್ಕೆ ಹೋಗಬೇಡ. ಹೀಗೆ ಹೇಳಕತ್ತಾನ. ಆಕೆಲ್ಲ ಅನುಭವಿಸ್ಬಿಟ್ಟಿರೋ ಭಿಕ್ಷೆ ಇದು ನೀನು ಅನುಭವಿಸ್ತಾ ಇರೋದು. ಮತ್ತು ಆಕೆಗೆ ಇದನ್ನು ಮಾಡ್ತಾಳೆ. ಅಯ್ಯೋ ಅತ್ತೆ, ನಾನೇನು ಅವಳ ಮುಂದೆ ದುಡ್ಡಿನ ಅಹಂಕಾರ ತೋರ್ಸೋತಾ ಇಲ್ಲ. ಅವಳು ನನ್ನ ಸೊಸೆ ಅಂತ ಹೇಳಿದ್ದಷ್ಟೇ ಅತ್ತೆ. ಯಾಕತ್ತೆ ಇಷ್ಟೊಂದು ಸಿಟ್ಟಲ್ಲಿ ಮಾತಾಡ್ತಾ ಇದ್ದೀರಾ? ನಾನೇನು ಅನ್ಬಾರ್ದು ಅಂದೆ ಅಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ಅನ್ನಬಾರ್ದು ಅಂದಿರೋದು, ಮತ್ತು ಇನ್ನೇನು ಅನ್ನಬಾರ್ದು? ಇನ್ನೂ ಏನು ಅನ್ಬೇಕಾಗಿತ್ತು ನೀನು? ಹಾಂ, ಇನ್ನೂ ಏನು ಅನ್ಬೇಕಂತ ಅನ್ಕೊಂಡಿದ್ದೀನಿ ನೀನು? ಅಮ್ಮ, ನಾನಿಲ್ಲಿ ಒಂದು ನಿಮಿಷನೂ ಇರಲ್ಲ ಅಮ್ಮ. ನನಗಿಲ್ಲಿ ಇರೋಕೆ ಆಗಬಲ್ತು ಅಮ್ಮ. ಇಲ್ಲಿ ನನಗೆಲ್ಲ ಅವಮಾನನೇ ಆಗತೈತಿ. ನಡಿಗುಂಡನ ಹೋಗೋಣ, ಇಲ್ಲಿರೋದು ಬೇಡ. ಅಯ್ಯೋ ಮಗಳ, ನೀನು ಯಾಕೆ ಹೋಗ್ತಿದ್ದಿ ಇಲ್ಲಿಂದ? ಬೇಕಿದ್ರೆ ಬ್ಯಾಡ ಅಂದವ್ರನ್ನ ಇಲ್ಲಿಂದ ಹೊರಗೆ ಹಾಕಿದ್ರೆ ಆತ. ನೀನು ಇಲ್ಲೇ ಇರು, ಆರಾಮ ಒಂದು 4 ದಿನ ಇದ್ದ ರೆಸ್ಟ್ ಮಾಡಿ ಹೋಗ್ಬೇಕಂತ ಬಂದಿದ್ದಿ. ಹಾಂ, ಇಷ್ಟು ದಿನ ಆದಮೇಲೆ ಇವಾಗ ಬಂದಿದ್ದಿ. ಏನು ನಿಮ್ಮ ಮಾತು ಯಾವಾಗಾರ ಕರಿತಿದ್ಲ? ಇಲ್ಲಿ ಬರ್ತಿದ್ದೆ ನೀನು? ಇಲ್ಲಲ್ಲ, ಈಗ ಬಂದಾಗಾರ 4 ದಿನ ಆರಾಮಾಗಿ ನೆಮ್ಮದಿಯಾಗಿ ಉಳಿದ ಏನು ಬೇಕಾದನ್ನು ಮಾಡಿಸ್ಕೊಂಡು ತಿಂದು ಕಾಸು ಆಮೇಲೆ ಹೋಗು ನೀನು. ಸರಿ ಅಮ್ಮ, ಹಾಗೆ ಮಾಡ್ತೀನಿ. ನನಗೂ ಅಲ್ಲಿ ಮಾಡಿ ಸಾಕಾಗಿತ್ತು ಅಮ್ಮ. ಅದಕ್ಕೆ 4 ದಿನ ರೆಸ್ಟ್ ಮಾಡಿ ಹೋದ್ರಾಯ್ತಂತ ಬಂದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ? ಎಲ್ಲರೂ ಚಲೋ ಅದಿರಿ ಅಂತ ಅಂದ್ಕೊಂಡೀನಿ. ನಮ್ಮ ವೀಡಿಯೋಸು ಹೆಂಗೆ ಬರತ್ತಾವೆ, ನಿಮ್ಗೆ ಇಷ್ಟ ಆಗತ್ತವೆ ಅಂತ ಅಂದ್ಕೊಂಡೀನಿ. ಹಂಗೆ ಹಳ್ಳಿ ರೈತನ ಬಡ ಜೀವನದ ಕತೆ ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ವಿಡಿಯೋಸು ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿರೋ ಸ್ಟೋರಿಗಳನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ನಿಮ್ಮ ಸಪೋರ್ಟು ಸದಾ ನನ್ನ ಮೇಲಿದ್ದರೆ ಇದೇ ರೀತಿ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಮತ್ತು ಇನ್ನೊಂದು ಏನು ಅಂತಂದರೆ ಹಳ್ಳಿ ರೈತನ ಬಡ ಜೀವನದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ. ಅದನ್ನು ಕೂಡ ನೋಡಿರಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ಅದ್ರ ಮ್ಯಾಗ ಇರಲಿ ಅಂತ ಕೇಳ್ಕೊತೀನಿ. ಇದಕ್ಕೆ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರು ಹಾಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಮತ್ತು ಹಳ್ಳಿ ರೈತನ ಬಡ ಜೀವನದ ಕತೆಗೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಸಬ್ಸ್ಕ್ರೈಬ್ ಮೇಲೆ ನಂಬಿಕೆ ಇಟ್ಕೊಂಡು ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.